ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ದೇಶಕ್ಕೆ ಹಾಗೂ ದೇವರಲ್ಲಿ ಅಪಾರ ಭಕ್ತಿ ಹೊಂದಿರುವ ಜನರ ಜನನಾಯಕ ಬಡವರ ಬಂಧು ಅರ್ಕೆರೆ ವಾರ್ಡ್ ಅಧ್ಯಕ್ಷ ಮಂಜುನಾಥ್ ರವರು ಉಳುಮಾವಿನಲ್ಲಿ ಶ್ರೀ ಕೋದಂಡರಾಮಸ್ವಾಮಿ ಜಾತ್ರಾ ಪ್ರಯುಕ್ತ ನ್ಯಾನಪ್ನಹಳ್ಳಿ ಭಾಗದಲ್ಲಿ ಇತರ ಭಾಗಗಳಲ್ಲಿ ಸಾವಿರಾರು ಜನರಿಗೆ ಮಜ್ಜಿಗೆ, ಪಾನಕ, ಕೋಸಂಬರಿಯನ್ನು ಮಂಜುನಾಥ್ ಕುಟುಂಬ, ಸ್ನೇಹಿತರು ಹಾಗೂ ಅವರ ಅಭಿಮಾನಿಗಳು ವಿತರಿಸಿದರು. ಲಂಕೆಯ ಸುಟ್ಟು ಬಿಟ್ಟನು, ದಶಕಂಠನ ಸೊಕ್ಕನ್ನೇ ಮೆಟ್ಟಿ ನಿಂತನು. ರಾಮನಂದ ತೋರಿ ನಿಂತ ಈ ಹನುಮಂತ ಹೋದನೋ ಹನುಮ, ರಾಮ ಮುದ್ರೆ ಸೀತೆಗಿದ್ದನೋ. ಉಳ್ಮಾವಲ್ಲಿ ಕೋದಂಡರಾಮಸ್ವಾಮಿ ದೇವಸ್ಥಾನ ಜಾತ್ರೆ ನಡೆಯುತ್ತದೆ ಪ್ರತಿ ವರ್ಷನೂ. ನಾವು ಪ್ರತಿ ವರ್ಷನೂ ಆ ಪ್ರಯುಕ್ತವಾಗಿ ನೀರ್ಮಜ್ಜಿಗೆ, ಪಾನಕ, ಹೆಸರುಬೇಳೆ ಎಲ್ಲನೂ ನಾವು ಕೊಡ್ತೀವಿ. ಮತ್ತು ಗೋಕುಲ್ ಗ್ರೂಪ್ ಕಡೆಯಿಂದ ವರ್ಷನೂ ಇದೇ ರೀತಿ ಸಾವಿರಾರು ಜನಕ್ಕೆ ಹಂಚ್ತಾ ಇದ್ದೀವಿ. ದೇವರು ಎಲ್ಲರಿಗೂ ಆಯುಷು, ಆರೋಗ್ಯ ಎಲ್ಲ ಕೊಟ್ಕೊಂಡು ಕಾಪಾಡ್ಕೊಂಡು ಹೋಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. जय श्री राम, जय जय श्री राम, जय जय श्री राम, जय जय श्री राम, जय जय श्री राम. ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮ, ನಾವು ಕಲ್ಲನ್ನು ಪೂಜೆ ಮಾಡುವಂಥ ಧರ್ಮ ಯಾವುದಾನ ಒಂದೇ ಒಂದಿದ್ರೆ ಅದು ನಮ್ಮ ಹಿಂದೂ ಧರ್ಮ. ಆ ಧರ್ಮ ನಮಗೆಲ್ಲ ಶ್ರೇಷ್ಠ. ನಮಗೆ ಕಲಿಸಿರುವಂಥ ನಮ್ಮ ಹಿರಿಯರಾಗ್ಬೋದು, ನಮ್ಮ ಆಚಾರ ವಿಚಾರ, ಅದರ ಜೊತೆಗೆ ನಮ್ಮ ಸಂಸ್ಕಾರ ಬಂದಿರೋದು ನಮ್ಮ ಧರ್ಮದಿಂದ. ಅದೇ ರೀತಿ ಇವತ್ತು ಉಳುಮಾವಿನ ಶ್ರೀ ಪ್ರಸಿದ್ಧ ಕೋದಂಡರಾಮಸ್ವಾಮಿ ದೇವರ ಬ್ರಹ್ಮರಥೋತ್ಸವ ಅಂತ ಸುಮಾರು ಇತಿಹಾಸ ಇರುವಂಥ ಊರು ಉಳುಮಾವು. ಅಲ್ಲಿ ಪುರಾತನ ಕಾಲದಿಂದನೂ ಈ ಒಂದು ವರ್ಷನೂ ಈ ಒಂದು ಬ್ರಹ್ಮರಥೋತ್ಸವ ನಡೀತದೆ. ವಿಶೇಷವಾಗಿ ಇಲ್ಲಿ ಸುತ್ತಮುತ್ತ ಇರುವಂಥ ಸುಮಾರು 25-30 ಹಳ್ಳಿಯವರೆಲ್ಲ ಸೇರಿ ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಂಡು ಆ ಒಂದು ದೇವರ ಕೃಪೆಗೆ ಪಾತ್ರ ಆಗ್ತಾರೆ. ಇನ್ನೊಂದು ಪ್ರತೀತಿ ಇದೆ, ಆ ಕೋದಂಡರಾಮಸ್ವಾಮಿ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿ ಅಲ್ಲಿ ಏನೇ ಭಕ್ತಾದಿಗಳ ಬೇಡಿಕೆ ಇದ್ರು, ಅವ್ರ ಕಷ್ಟ ನಿಷ್ಠ ಏನೇ ಇದ್ರೂ ಈಡೇರ್ತದೆ ಅಂತ ಒಂದು ಪ್ರತೀತಿ ಇದೆ. ಹಾಗಾಗಿ ಎಲ್ಲರೂ ನಮ್ಮ ಲೋಕಲ್ ಅವರು ಅಲ್ದಿರ ಪಕ್ಕದ ರಾಜ್ಯಗಳು ತಮಿಳುನಾಡಿಂದನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಈ ಒಂದು ಜಾತ್ರೆಯಲ್ಲಿ ಭಾಗವಹಿಸಿ ಸಂಜೆ ಇವತ್ತೆಲ್ಲ ಬ್ರಹ್ಮರಥೋತ್ಸವ ಹೀಗಿರುತ್ತೆ ಸರ್. ರಾತ್ರಿಗೆ ಒಂದು 45-50 ಪಲ್ಲಕ್ಕಿ ಇರುತ್ತೆ. ಆಮೇಲೆ ಅನೇಕ ವಿಧವಾದ ನಮ್ಮ ಕಲಾ ತಂಡಗಳು ಇದರಿಂದ ಬೇರೆ ಬೇರೆ ಎಂಟರ್ಟೈನ್ಮೆಂಟ್ ಎಲ್ಲ ಇರ್ತದೆ. ನಾಟಕ ಆಗ್ಬೋದು, ಕಂಸಾಳೆ, ಬೇರೆ ಬೇರೆ ರೀತಿ ಎಲ್ಲ ಜಾನಪದ ಕಲೆಗಳನ್ನು ಇವತ್ತು ಆಡ್ತಾರೆ. ಹಾಗಾಗಿ ಇದು ಒಂದು ನಮ್ಮ ಸುತ್ತಮುತ್ತ ಎಲ್ಲ ಹಳ್ಳಿಗಳಿಗೂ ಒಂದು ಹಬ್ಬ. ನಾವು ನೀರ್ಮಜ್ಜಿಗೆ ಪಾನ್ಕೊಂಡು 5 ವರ್ಷದಿಂದ ಮಾಡ್ತಾಯಿದ್ದೀವಿ. ಆದರೆ ಕೋದಂಡರಾಮಸ್ವಾಮಿ ಬ್ರಹ್ಮರಥೋತ್ಸವ ಬಂದು ಸುಮಾರು 30-40 ವರ್ಷದಿಂದ ನಾವು ಮಾಡ್ತಾಯಿದ್ದೀವಿ. ಇಲ್ಲಿ ಜಾತ್ರೆ ಕೋದಂಡರಾಮಸ್ವಾಮಿ ಬ್ರಹ್ಮರಥೋತ್ಸವ ಇಲ್ಲಿ ವಿಜಯಶ್ರೀ ಲೇಔಟಲ್ಲಿ ನಾವು ಪ್ರತಿ ವರ್ಷ ನೀರ್ಮಜ್ಜಿಗೆ ಪಾನಕ ವಿತರಣೆ ಮಾಡ್ತೀವಿ. ನಮ್ಮ ಸ್ನೇಹಿತರು ಇಲ್ಲಿರೋಲ್ಲ, ನಮ್ಮ ಸ್ನೇಹಿತರೆ ಎಲ್ಲರೂ ಸೇರಿ ನಾವು ಒಟ್ಟಿಗೆ ವರ್ಷ ನೀರ್ಮಜ್ಜಿಗೆ ಪಾನಕ ಮಾಡ್ತೀವಿ.